ಈ ವಿಡಿಯೋದಲ್ಲಿ ಬಾಯ್ಲ್ಡ್ ಎಗ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, 1 ಮೆಣಸಿನಕಾಯಿ, ಎಣ್ಣೆ, 3 ಬಾಯ್ಲ್ಡ್ ಮಾಡಿರೋ ಎಗ್, 1 ಈರುಳ್ಳಿ, ಎಗ್ 3. ಒಂದು ಬಟ್ಲು ತಗೊಂಡಿದ್ದೀನಿ, ಅದಕ್ಕೊಂದು ಮೊಟ್ಟೆ ಒಡೆದು ಹಾಕೊಳ್ತಾ ಇದ್ದೀನಿ. ಮೊಟ್ಟೆ ಒಡೆದು ಹಾಕಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು, ಹಾಗೆ 1-2 ಮೆಣಸಿನ್ಕಾಯಿದು, ಸ್ವಲ್ಪ ಟೊಮ್ಯಾಟೊ, ಹಾಗೆ ಈರುಳ್ಳಿ, ಹಾಗೆ ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಆಮ್ಲೆಟಿಗೆ ಹೇಗೆ ಮಾಡ್ತೀವಲ್ಲ ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆಗೆಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮೊಟ್ಟೆ ಜೊತೆ ಇದೆಲ್ಲ ಹೊಂದ್ಕೋಬೇಕು. ಆಮ್ಲೆಟಿಗೆಲ್ಲ ಹೇಗೆ ಮಾಡ್ತೀವಲ್ಲ ಆ ಥರ ಹೊಂದಿಸ್ಕೊಂಡ್ರೆ ಸಾಕು. ಮೀಡಿಯಂ ಸೈಜಿಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೊಂದು ಬಾಯ್ಲ್ಡ್ ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಬಾಯ್ಲ್ಡ್ ಮೊಟ್ಟೆ ಹಾಕೊಂಡು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಸುತ್ತರ್ದು ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪು ಕಲರ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾವು ಇದು ಮೊಟ್ಟೆ ಒಡೆದು ಅದರಲ್ಲೆಲ್ಲ ಮಸಾಲ ಹಾಕಿ ಕಳ್ಸ್ಕೊಂಡಿದ್ವಲ್ಲ ಅದನ್ನ ಈ ಮೊಟ್ಟೆ ಮೇಲೆ ಹಾಕೋಬೇಕು. ಇದನ್ನ ಹಾಕೊಂಡು 2 ನಿಮಿಷ ಬೇಯಿಸೋದಕ್ಕೆ ಬಿಡಬೇಕು. ಈ ತರ ಸೈಡಿಂದ ತಕ್ಕೊಂಡು ಎಲ್ಲ ಕಡೆ ಒಳಗಡೆ ಬೇಯ್ದಿದೆನಾ ಅಂತ ಚೆಕ್ ಮಾಡ್ಕೋಬೇಕು. ಹಿಂದೆ ಇದು ಆಗಿದೆ ಅಂದಾಗ ಇದನ್ನ ತಿರುಗಿಸಿ ಹಾಕೋಬೇಕು. ಸ್ವಲ್ಪ ಮೆಲ್ಲಗೆ ಹಾಕೋಬೇಕು, ಇಲ್ಲಾಂದ್ರೆ ಒಡೆದೋಗ್ಬಿಡುತ್ತೆ ಇದು. ಇದನ್ನ ಇವಾಗ ತಿರುಗಿಸಿ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೊಂಡು ಇದು ಹಿಂದೆನೂ ಸ್ವಲ್ಪ ಬೇಯಿಸ್ಬೇಕು. ಹಿಂದೆ ಮುಂದೆ 2 ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಟ್ಟೆ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ತೆಗಿತಾ ಇದ್ದೀನಿ. ಇವಾಗ ಇನ್ನೊಂದು ಮೊಟ್ಟೆ ಹಾಕಿದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ. ಈ ಮೊಟ್ಟೆ ಫ್ರೈ ಆಗಿದೆ. ಇವಾಗ ನಾವು ಒಡೆದಿರೋ ಮೊಟ್ಟೆಗೆ ಹಾಕೊಂಡಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಎಗ್ ಮೇಲೆ ಇದನ್ನ ಹಾಕೊಂಡು 1 ನಿಮಿಷ ಬೇಯಿಸ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನ, ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ, ಕರ್ರಗಾಗುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ತಿರುಗಿಸಿ ಹಾಕ್ತಾ ಇದ್ದೀನಿ. ಇವಾಗ ಮೊಟ್ಟೆ ತಿರುಗಿಸಿ ಹಾಕಿದ್ದೀನಿ. ಇವಾಗ ಹಿಂದ್ಗಡೆನೆ ಇದೊಂಚೂರು ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 10-15 ಸೆಕೆಂಡ್ ಆದರೆ ಸಾಕು. ಅಷ್ಟರಲ್ಲೇ ಬೆಂದ್ಬಿಡುತ್ತೆ ಇದು. ಮತ್ತೆ ಜಾಸ್ತಿ ಬೇಯಿಸ್ಕೊಂಡ್ರೆ ಕಪ್ಪಗಾಗಿ ಹೊತ್ತೋಗ್ಬಿಡುತ್ತೆ. ಅಷ್ಟಾದರೆ ಸಾಕು. ಇವಾಗ ಆಗಿದೆನಾ ನೋಡಿಕೊಂಡು ತೆಗೆದು ಬಿಡೋಣ. ಆಗಿದೆ ಇದು. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು. ಬಾಯ್ಲ್ಡ್ ಎಗ್ ಫ್ರೈ ರೆಡಿ ಆಗಿದೆ. ಇಷ್ಟಾದರೆ ಸಾಕು. ಇದನ್ನ ಒಂದು ಕಟ್ ಮಾಡಿ ನೋಡೋಣ. ಕಟ್ ಮಾಡಿದ್ಮೇಲೆ ಈ ಥರ ಇರಬೇಕು. ಇಷ್ಟಾದರೆ ಸಾಕು. ಚೆನ್ನಾಗಿ ಬಂದಿದೆ ಇದು. ಈ ಥರ ಕೇಕ್ ಥರ ಬಂದಿರುತ್ತೆ ಇದು. ನಾವು ಎಗ್ನ ಒಡೆದು ಹಾಕಿ ಕಲಸಿರ್ತೀವಲ್ವಾ, ಅದು ಹಾಕಿದ್ರಿಂದ ಕೇಕ್ ಥರ ಬಂದಿರುತ್ತೆ ಚೆನ್ನಾಗಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.